ಹೆಸರೇನು ಹೇಳಿ? ನಮ್ಮ ಹೆಸರು ಅರುಣ್ ಕುಮಾರ್ ಅಂತ. ಯಾವ ಊರು? ಬೆಟ್ಟದಪುರ. ನಮ್ಮ ಕೇರಳದಿಂದ ಬಳೆ ಗಿಡ ತೊಗೊಂಡಿದ್ದೀರಲ್ವಾ? ಹೌದು ಸರ್. ಎಷ್ಟು ಗಿಡ ತೊಗೊಂಡಿದ್ದು? 400 ಗಿಡ ತಗೊಂಡು ಏನು ಮಾಡಿದ್ದೀರಿ ಅಂದರೆ ಎಷ್ಟು ತಿಂಗಳಾಯಿತು ಸರ್? ಈಗ 7 ತಿಂಗಳಾಯಿತು. 7 ತಿಂಗಳಾಗೋಯ್ತಾ? ಇದು ಅಡಿಕೆ ಎಷ್ಟಿದೆ ಅಲ್ಲ ಸರ್? ತೆಂಗು ಸ್ವಲ್ಪ ಇದೆ, ಇಷ್ಟೇನಾ? ಹಿಂಗೆ ಎಷ್ಟೇ? ಅಡಿಕೆಯಿಂದ ಅಡಿಕೆಗೆ ಎಷ್ಟು ಅಡಿ ಮಾಡಿದ್ದೀರಿ ಹೇಳಿ? ಸರ್ ಇದು 7 ಅಡಿ. 7 ಅಡಿ ಇದೆ. ಬಾಳೆಯಿಂದ ಬಾಳೆಗೂ 7 ಅಡಿ ಸಿಗ್ತದೆ. ಮಧ್ಯೆ ಸೆಂಟ್ರಲ್ಲಿ ಹೂವಿನ ಗಿಡ ಹಾಕಿದ್ರೆ ಇದಕ್ಕೆ ಏನೇನು ಕೊಟ್ಟಿದ್ದೀರಿ ಸರ್? ಇದು ನಿಮ್ಮ ಹತ್ರ ಇದು ಮೆಣಸಿನ ಗಿಡ ಕೊಟ್ಟಿದ್ರಲ್ಲ, ಹಾಂ, ಅದೊಂದು ದಪ್ಪ ಸ್ಪ್ರೇ ಮಾಡಿದೆ ಹುಳಕ್ಕೆ. ಅಷ್ಟು ಬಿಟ್ಟರೆ ಏನೂ ಮಾಡಿಲ್ಲ. ಆಮೇಲೆ ಇದು ಏನಕ್ಕೆ ಅಂದರೆ ಇದು ಬೆಡ್ಡಲ್ಲೇ ನೀರು ಬಿಡಿ ನೀವು. ಸರ್ ಬೆಡ್ಡೆಲ್ಲ ಹೋಗ್ತೇವೆ. ಬಾಳೆಗೆ ನೀರು ಬಿಡಬೇಕಾದ ಅವಶ್ಯಕತೆ ಇಲ್ಲ ಸರ್. ಅದ್ರ ಬಿಡ್ತಿಲ್ಲ, ಇಲ್ಲಿ ನೀರು ಹರಿಸ್ತೀವಿ ಸಾಕು. ಇದಕ್ಕೆ ಬಿಟ್ರೆ ಸಾಕು. ನೀವು ಈ ಹೂವಿನ ಗಿಡಕ್ಕೆ ಬಿಟ್ಬಿಟ್ರೆ ಗಜನಿಂಬೆ ಯಾಕೆ ಇಷ್ಟೊಂದು ಹಾಕ್ಕೊಂಡಿದ್ದೀರಾ? ಸರ್ ಅದು ಮಾಮೂಲಿ ನಿಂಬೆ ಅಂದ್ಬಿಟ್ಟು ತಂದು ಹಾಕಿದ್ದು. ಗಜನಿಂಬೆ ಆಗ್ಬಿಟ್ಟಾಯ್ತು. ಅಲ್ಲ, ಗಜನಿಂಬೆ ಕೊಟ್ಬಿಟ್ಟಾರೆ ಅನ್ನಿಸ್ತದೆ. ನಾನು ಗಿಡ ನೋಡ್ತಂಗೆ ಹೋದಾಗೋಯ್ತು ಇದು ಗಜನಿಂಬೆ ಅಂತ. ಕಾಯಿ ದಪ್ಪ ಬರ್ತದೆ ಇದು. ಸರ್ ಬುಟ್ಟೈತೆ ಅಲ್ಲಿ ಕೆಳಗಡೆ. ಇದು ಸಿಗಾಟೋಕ ರೋಗ ಇದು ಕೆಳಗಡೆ ಇದು. ಸರಿ. ಹಾಂ, ಅದಕ್ಕೆ ಒಂದು ಔಷಧಿ ಹೇಳ್ತೀನಿ. ಅದು ಔಷಧಿ ಹೊಡೆದಿದ್ದೀರಾ? ಕಮ್ಮಿ ಆಗಿತ್ತು. ಈ ಮೋಡಕ್ಕೆ ಬರ್ತದೆ ಅದು. ಮೋಡ ಇದೆಯಲ್ಲ, ಮೋಡ ಕವಿದ ವಾತಾವರಣ ಯಾವಾಗ ಬರ್ತದೆ ಸೊ ಅದು ಕಂಪಲ್ಸರಿ ಬರ್ತದೆ ಅದು. ಇದು ಕಂಪಲ್ಸರಿ. ಇದು ಸಿಗಾಟೋಕ ರೋಗನೇ. ಇಲ್ಲಿ ಗಂಟ ಸ್ಪ್ರೇ ಮಾಡಬೇಕು. ಇದ್ರ ಮೇಕೇನು ಅವಶ್ಯಕತೆ ಏನಿಲ್ಲ. ಇಲ್ಲಿ ಗಂಟ ಬಂದೈತೆ. ಬಿಸಿಲು ಬಿದ್ದರೆ ಚೆನ್ನಾಗಿ ಹೊಟ್ಟೋಯ್ತದೆ. ಮೋಡ ಇದೆಯಲ್ವ, ಅದಕ್ಕೆ ಹಂಗೆ ಆಗುತ್ತೆ ಅದು. ಆಮೇಲೆ ಇದಕ್ಕೆ ಹೂವಿಗೆ ನೀವು ಒಂದು ರಂಚಿಂಗ್ ಕೊಡ್ತೀನಿ, ಎಳಿಸ್ಬೋದಾ? ಹ್ಞೂ ಸರ್, ಎಳಿಸ್ಬೋದು. ಹೂವಿಗೆ ಎಳಿಸಿ, ಅದು ಚೆನ್ನಾಗಿ ಬರ್ತದೆ ಗಿಡಗಳು. ನೋಡಿ ಇಷ್ಟು ಇರಬೇಕಿತ್ತು ಹೈಟು. ಆಯಿತಾ? ಆಮೇಲೆ ಅವು ಸಣ್ಣ ಸಣ್ಣ ಆಗ್ಬಿಟ್ಟು ಅವಕ್ಕೊಂದು ಹೇಳ್ಕೊಡ್ತೀನಿ ಬನ್ನಿ. ಅವೆಲ್ಲನೂ ಒಟ್ಟಿಗೆ ಏನು ಮಾಡಬೇಕು ಅಂತ ಅದನ್ನು. ಆಮೇಲೆ ಈ ಅರ್ಶಿನ ಕಲರ್ ಬಂದಿದೆಯಲ್ಲ, ಇದು ಬರಬಾರ್ದು. ಇದು ಭಾರಿ ಡೇಂಜರ್ ಇದು. ಇಲ್ಲಿ ಶೀತ ಜಾಸ್ತಿ ಆಗ್ಬಿಟ್ಟೈತೆ. ಹಾಂ, ಯೂರಿಯಾ ಹಾಕಿ ಇದಕ್ಕೆ. ಹಾಂ, ಯೂರಿಯಾ ಹಾಕಬೇಕು. ಇಷ್ಟೆಲ್ಲ 100 ಗ್ರಾಮ್ ಅಷ್ಟೇ ಹಾಕಿ, ಏನು ತೊಂದರೆ ಇಲ್ಲ. ಹಾಂ, ಅದೇ ಬರ್ತದೆ ಮೇಗಡಿಕೆ. ಇನ್ನೊಂದು ಮರಿ ಬರ್ತದೆ. ಇದನ್ನೂ ಬಿಡಿ ಸೊ ಬರುತ್ತೆ. ಏನು ಅದು ಹರಡೋ ರೋಗ ಏನು ಅಂತ ಚೆಕ್ ಮಾಡೋಕ್ಕೆ ಅಂತ ನೋಡಿರೋದು. ಇದು ಹರಡೋದೇನು ಅದಲ್ಲ ಇದು. ಸೊ ಬೇರಿಗೇನೋ ಡ್ಯಾಮೇಜ್ ಆಗೋದೆ, ಸುಳಿತೆ ಭಾಗಕ್ಕೆ. ಅದಕ್ಕೆ ಹಂಗಾಗಿರೋದು. ಇಲ್ಲಾಂದರೆ ಕಿತ್ತಿದ ತಕ್ಷಣ ಬರಬೇಕಿತ್ತು ಅದು. ಬಾಳೆ ಹೊಡಿತೈತೆ ನೋಡಿ. ಇದು ಡ್ಯಾಮೇಜ್ ಆಗಿರೋದು ಬಂದೈತೆ ನೋಡಿ. ನಿಂತೋಗು ಬಂದೈತೆ. ಸರಿ, ಇದಾಗಿತ್ತು ಫುಲ್ಲು ನಿಂತೋಗಿ ಮತ್ತೆ ಮೇಲೆ ಸುಳಿ ಬಂದೈತೆ. ಅದು ಹಂಗೆ ಆಗೋದು. ಅದು ಬೋರಾನ್ ಡಿಫಿಷಿಯನ್ಸಿ ಅದು. ನೋಡಿ ಸುಳಿ ಬರ್ತೈತೆ ಅದು. ಇಷ್ಟಾಗಲಿಕ್ಕೆ ಒಂಚೂರು ಶೀತ ಜಾಸ್ತಿ ಆಗಿತ್ತಾ ಸರ್? ಏನಿಲ್ಲ, ಎಲ್ಲ ಒಂದೇ ಸಮ ಕೊಡ್ತಾ ಇದ್ದೀನಿ. ಅದೇ ನೀರು ವ್ಯತ್ಯಾಸ ಆದಾಗ ಹಂಗಾಗಿರ್ತದೆ ನೋಡಿ. ಇದೇನಂದ್ರೆ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ಈ ಕಡೆಗೆ ನೀರು ಬಿಡಲ್ವಾ? ಅಲ್ಲ, ಇಲ್ಲಿ ಕಡೆ ಬಿಡಲ್ಲ. ಈಗ ಇಲ್ಲಿ ಏನಾರು ಇರುತ್ತಲ್ಲ. ಹಾಂ, ಅದೇನಾರು ಇದ್ರೂ ಇರ್ಬೋದು, ಬಿಳಿ ಹುಳ ಇದ್ರೂ ಇರ್ಬೋದು. ಅದಕ್ಕೆ ಇಲ್ಲಿ ಕತ್ತರಿಸಾಕಿ ಈ ಸುಳಿ ಸ್ಟ್ರಕ್ ಆಗಿರ್ತದೆ ಇಲ್ಲಿ, ಅಲ್ಲಿಂದ ಮೇಲೆ ಬರ್ತದೆ. ಕುಡ್ಲಿದ್ರೆ ತೋರಿಸಿದೆ, ಈ ಕುಡ್ಲಿಲ್ವಲ್ಲ. ಇದು ಸಿಗಾಟೋಕ ರೋಗ. ಇದು ಅದಕ್ಕೊಂದು ಔಷಧಿ ಸ್ಪ್ರೇ ಮಾಡೋಕ್ಕೆ ಹೇಳ್ತೀನಿ. ಇನ್ನೊಂದು ಔಷಧಿ ಸ್ಪ್ರೇ ಮಾಡ್ಕೋಬೇಕು. ಇದಕ್ಕೆ ಒಂಚೂರು ಯೂರಿಯಾ ಕೊಡಿ. ಹಾಂ, ಕಂಟ್ರೋಲ್ ಬರುತ್ತೆ ಇದು. ಗೊಬ್ಬರ ಹೇಳಿದ್ರಲ್ಲ, ಪೊಟ್ಯಾಷಿಯಮೇ ಎಷ್ಟು ದಿನ ಕೊಟ್ಟು? 4 ದಿನ ಆಯಿತಾ? ಆ ಕೊಟ್ಟಾಗ ಆ ಎಲೆ ಸುಟ್ಟಿರೋದು ಕೊಟ್ಟಿರೋದಕ್ಕೆ. ಮುಂಚೆ ಹಂಗೆ ಆಗಿತ್ತಿಲ್ಲಲ್ವಾ? ಇದೇನೆಂದರೆ ಯಾವಾಗ ಇಷ್ಟು ದೂರ ಕೊಡಿ ಅಂತ ಹೇಳ್ತೀವಿ, ನೀವು ಒತ್ತಿ ಕೊಡ್ತೀರಾ. ಆವಾಗ ಆ ಯಾವ ಬೇರ್ಗೆ ಏಟಾಯಿತೋ ಆ ಬೇರ್ಗೆ ಏಟಾದಾಗ ಹಿಂಗಾಗಿರುತ್ತೆ ಇದು. ಇದು ಗೊಬ್ಬರ ಸುಟ್ಟಾಗ ಹಂಗಾಗಿರುತ್ತೆ. ಇನ್ನೂ ದೂರ ನೋಡಿ, ಇದೆಲ್ಲ ಗುದ್ಲಿ ಏಟು ಅದು ಇದು ಆಗಿರೋದು. ಬ್ರಷ್ ಕಟ್ಟರ್ದು ಏನೋ ಆಗಿದೆ. ಸಿಗಟ್ ಹಾಕೋಬಿಟ್ರೆ ಬೇರೆ ಇನ್ನೇನೂ ಇಲ್ಲ ಇಲ್ಲವೇ. ಹಾಂ, ನೋಡಿ ಇದು ಎಲೆ ಬರ್ತದೆ, ತೊಂದರೆ ಏನಿಲ್ಲ. ಇದೇನು ಇದೊಂದು ನೋಡಂತ. ಇದು ನೋಡಿ, ಇದು ಸುಳಿ ನಿಂತಿದೆ ಅಂದರೆ ಬೋರಾನ್ ಡಿಫಿಷಿಯನ್ಸಿ ಜಾಸ್ತಿ ಇದೆ. ಇದು ಹೊಡೆದಾಕಿ ಸಾಕು, ಸುಳಿ ಬಂದ್ಬಿಡ್ತದೆ ಇದು. ಹಾಂ, ಕಟ್ ಮಾಡಿ ಸಾಕು, ತೊಂದರೆ ಇಲ್ಲ.